ವಿಜಯಪುರದಲ್ಲಿ ಯುವಕನಿಗೆ ಹನಿ ಟ್ರ್ಯಾಪ್, ಯುವತಿಯನ್ನ ಬಿಟ್ಟು ಕಿಡ್ನಾಪ್ ಮಾಡಿಸಿದ ಗ್ಯಾಂಗ್. ಈ ಹನಿ ಸಿಗುತ್ತದೆ ಅಂತ ಹೀರೋಕೆ ಹೋದ್ರೆ ಅಲ್ಲಿ ಹನಿನೂ ಇಲ್ದೆ ಸುಖ ಸುಮ್ಮನೆ ಕಿಡ್ನಾಪ್ ಆದ ಯುವಕನ ಕತೆ ಕಣ್ರಿ. ಯುವಕನನ್ನ ಕಿಡ್ನಾಪ್ ಮಾಡಿದ ಗ್ಯಾಂಗ್ 12 ಲಕ್ಷಕ್ಕೆ ಬೇಡಿಕೆ ಇಟ್ಟ ಘಟನೆ ವಿಜಯಪುರದಲ್ಲಿ ನಡೆದೋಗ್ಬಿಟ್ಟಿದೆ. ಆಕೆ ನಿತ್ಯವೂ ಈತನಿಗೆ ಕಾಲ್ ಮಾಡ್ತಾ ಇದ್ಲು, ಮೆಸೇಜ್ ಕೂಡ ಮಾಡ್ತಾ ಇದ್ಲು. ಆಕೆಯನ್ನ ನೋಡ್ಬೇಕು, ಆಕೆಯನ್ನ ಭೇಟಿಯಾಗ್ಬೇಕಂತ ಈ ಯುವಕ ಹಾತೊರೆಯುತ್ತಿದ್ದ. ಆದ್ರೆ ಆಕೆಯ ಗುಂಗನ್ನೇ ಇರಿಸ್ಕೊಂಡ ಯುವಕನಿಗೆ ಮುಂದೇನಾಗತ್ತೆ ಅಂತ ಅದೇನ್ ಗೊತ್ತಿತ್ತೋ ಏನೋ ಗೊತ್ತಿಲ್ಲ ಕಣ್ರಿ. ಆದ್ರೆ ಆತನಿಗೂ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಆ ದಿನ ಆಕೆ ಕರೆದ್ಲು ಅಂತ ಸರ್ಕಾರಿ ಆಸ್ಪತ್ರೆ ಹಿಂದಕ್ಕೆ ಹೋಗ್ಬಿಟ್ಟಿದ್ದ. ಹೋದವನು ವಾಪಸ್ ಮನೆಗೆ ಬರ್ಲೇ ಇಲ್ಲ ನೋಡಿ. ಹಾಗಾದ್ರೆ ಆ ಯುವಕನ ಜೊತೆ ಏನಾಯ್ತು, ಆಕೆ ಕರೆದವಳು ಏನ್ ಮಾಡಿದ್ಲು ಅನ್ನೋದೇ ಇಂದಿನ ಇಂಟ್ರೆಸ್ಟಿಂಗ್ ಸ್ಟೋರಿ. ಸಾಹಿಲ್ ಚಪ್ಪರ್ ಬಂದ್ ಕಿಡ್ನಾಪ್ ಮಾಡಿಸಿದ ಗ್ಯಾಂಗ್. ಹನಿ ಟ್ರ್ಯಾಪ್ ಗ್ಯಾಂಗ್ ಹೆಡ್ ಆಗಿ ಬಿದ್ದಿದ್ದು ಹೇಗೆ ಗೊತ್ತಾ? ಭೇಟಿ ನೆಪದಲ್ಲಿ ಸಾಹಿಲ್ ನನ್ನ ಅಪಹರಣ ಮಾಡಲಾಗಿತ್ತು ಕಣ್ರಿ. ಯುವತಿಯೇ ಕಾಲ್ ಮಾಡಿದ್ದಾಳೆ ಅಂತ ತಿಳಿದು ಆಸ್ಪತ್ರೆಯ ಹಿಂಭಾಗಕ್ಕೆ ಸಾಹಿಲ್ ಭೇಟಿಯಾಗೋದಕ್ಕೆ ಹೋಗ್ಬಿಟ್ಟಿದ್ದ. ಆದ್ರೆ ಅಲ್ಲಿ ಯಾವುದೇ ಯುವತಿಯೂ ಇರ್ಲಿಲ್ಲ. ಬದಲಿಗೆ ಸ್ಕಾರ್ಪಿಯೋ ವಾಹನದಲ್ಲಿ ಬಂದಿತ್ತು ಆ ಗ್ಯಾಂಗ್ ಕಣ್ರಿ. फोन लेके क्या मतलब सरकार दवाखाने में काम करता हूँ. 7:30 बजे आ रहा था. आने लोग रास्ते में से गाड़ी बजाने रास्ते में से ले जाकर किडनैप कर गए. ले जाकर जंगल में रखो. उसे रात भर हमें फोन लगाए, ढूंढे, हमने फोन स्विच ऑफ करे. रात भर हमें ढूंढे करे. 3:30-4 बजे हमने फोन आए, तुम्हारे बेटे को हमें किडनैप करे, हमने 12 लाख रुपए लाख देगा तुम्हारे बेटे को छोड़ दे बोलो. हमने किडनैप करे, हमें ये लोकेशन को लाख बोलो रेडी कर को बोलते तुमने लोकेशन वहाँ लाख दो, नहीं तो तुम्हारे बेटे को ಮಾರ್ಕ್ಸ್ हमने बोले. ಸಾಹಿಲ್ ಮೊಬೈಲ್ ನಿಂದಲೇ ಕುಟುಂಬಕ್ಕೆ ಕರೆ ಮಾಡಿ 12 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು. ಇದರಿಂದ ಸಾಹಿಲ್ ಪೋಷಕರು ಏನ್ ಮಾಡಬೇಕು ಅಂತ ತಿಳಿಯದೆ ನೇರವಾಗಿ ಪೊಲೀಸರ ಮೊರೆ ಹೋಗಿದ್ರು ನೋಡಿ. ಈ ವಿಷಯ ಯಾರಿಗಾದ್ರೂ ತಿಳಿಸಿದ್ರೆ ಕೊಲೆ ಮಾಡ್ತೀನಿ ಅಂತ ಗ್ಯಾಂಗ್ ಬೇರೆ ಬೆದರಿಕೆ ಹಾಕಿತ್ತು. मेरा नाम जास्मिन है. मेरा भाई सरकार दवाखाने में काम करता है बीजापुर में. हम पहले खेड़े गांव में रहते थे, बसवन भागेवाड़ी ताल्लुक नर्सरी में. हम इधर आके 1.5 साल हो गया. ये 1.5 साल से सरकार दवाखाने में ही काम करता है. उधर से काम से शाम को आने के टाइम पे उसको कौन ऐसा दूसरी बात करके भुसला पसला के ये वो बात करके उसको फोन लगा के बिल्ला के लिए किडनैप करे उसको. ಸ್ಕಾರ್ಪಿಯೋ ವಾಹನದಲ್ಲಿ ಗದಗ ಗೋವಾ ಘಟಪ್ರಭಾಗೆ ಪ್ರಯಾಣ. ಮೊಬೈಲ್ ಲೊಕೇಶನ್ ಕಾಲ್ ಮೂಲಕ 8 ಜನ ಆರೋಪಿಗಳ ಬಂಧನ. ಸಾಹಿಲ್ ನನ್ನ ಅಪಹರಿಸಿದ 8 ಜನ ಆರೋಪಿಗಳು ಸ್ಕಾರ್ಪಿಯೋ ವಾಹನದಲ್ಲಿ ಗದಗ ಗೋವಾ ಘಟಪ್ರಭಾ ಮಾರ್ಗವಾಗಿ ಪ್ರಯಾಣ ಬೆಳೆಸಿದ್ರು. ಆದ್ರೆ ಸಿಪಿಐ ಪ್ರದೀಪ್ ತಳಗೇರಿ ನೇತೃತ್ವದ ತಂಡ ಆರೋಪಿಗಳ ಹುಡುಕಾಟಕ್ಕೆ ಮೊಬೈಲ್ ಟವರ್ ಲೊಕೇಶನ್ ಬಳಸಿಕೊಂಡಿತ್ತು ನೋಡಿ. ಅಲ್ಲಿಂದಲೇ ಆರೋಪಿಗಳು ಲಾಕ್ ಆಗಿದ್ದಾರೆ. ಸದ್ಯ ಎಲ್ಲ ಆರೋಪಿಗಳನ್ನ ಬಂಧಿಸಿ ಇದೀಗ न्यायांग ಬಂಧನಕ್ಕೆ ಒಪ್ಪಿಸಲಾಗಿದೆ. किडनैप करके हम उसका मोबाइल स्विच ऑफ करे तो हम फोन लगा रहे ट्राई कर रहे हमको रेंज नहीं आ रहा, उसका फोन नहीं लग रहा. रात के 3-4 बजे 3:30-4 बजे हमको मैसेज आया फोन चालू हो गया करके. मैसेज आने को हम फोन किए तो फोन उठा के बोले हम किडनैप करे तुम्हारे भाई को, किडनैप करे हमको 12 लाख रुपए दो, तुम्हारे भाई को छुड़ा के लेके जाओ, ऐसा धमकी देने को लगे. ಹಣದಾಸೆಗೆ ಗೆಳೆಯನೇ ಮಾಡಿದ ಹನಿ ಟ್ರ್ಯಾಪ್ ಅಪಹರಣ. ಗೋರ್ನಾಳ್ ಗ್ರಾಮದ ವಿಜಯಲಕ್ಷ್ಮಿಯಿಂದ ಹನಿ ಟ್ರ್ಯಾಪ್. 12 ಲಕ್ಷ ರೂಪಾಯಿಗಾಗಿ ಸ್ನೇಹಿತನೇ ಈ ರೀತಿ ಹನಿ ಟ್ರ್ಯಾಪ್ ಮಾಡಿಸಿದ್ದ ನೋಡಿ. ಇನ್ನು ಸಾಹಿಲ್ ಮನೆಯಲ್ಲಿ 12 ಲಕ್ಷ ರೂಪಾಯಿ ಕೊಡೋದಕ್ಕೆ ಮುಂದಾಗಿದ್ರು. ಆದ್ರೆ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಲ್ಲಿ ಕಿಡ್ನಾಪರ್ಸ್ ಎಲ್ಲರೂ ತಗಲಾಕೊಂಡಿದ್ದಾರೆ. ಅವರಲ್ಲಿ ಪ್ರಮುಖವಾಗಿ ಸಾಹಿಲ್ನ ಆಪ್ತ ಸ್ನೇಹಿತ ಮೊಹಮ್ಮದ್ ರಫೀಕ್ ಇದರ ಮಾಸ್ಟರ್ ಮೈಂಡ್ ಎಂಬ ಆರೋಪ ಕೇಳಿಬಂದಿದೆ. मुझे किडनैप करे थे. मेरा नाम साहिल अली इमाम जाफर चप्परबंद, मैं बीजापुर से बोल रहा हूँ. किडनैप करे थे. मतलब ये कब हुआ था? ये
3 दिन से टॉर्चर करे, बहुत मारे और इतना बहुत दूर लेके आया, बहुत दूर लेके गया। जंगल में रखे, इतना पैसा दिएगा तो छोड़ेगा बोले, नहीं तो खलास करते करको बोले थे। ಸಾಹಿಲ್ ಕುಟುಂಬ ಇತ್ತೀಚೆಗೆ ಅಷ್ಟೇ ಜಮೀನು ಮಾರಾಟ ಮಾಡಿತ್ತು ನೋಡಿ. ಇದರಿಂದ 26 ಲಕ್ಷ ರೂಪಾಯಿ ಹಣ ಬಂದಿತ್ತು. ಹೀಗಾಗಿ ಹಣ ಕಬಳಿಸೋದಕ್ಕೆ ಸಾಹಿಲ್ ಸ್ನೇಹಿತ ರಫೀಕ್ ಇಂಥದೊಂದು ಪ್ಲಾನ್ ಮಾಡ್ಕೊಂಡಿದ್ದ. ವಿಜಯಪುರದ ಗೋಪಾಲ್ ಮಾದರ್, ಇಂಡಿಯಾ ನಿಂಗಪ್ಪ ನಾವದ್ಗಿ, ನರ್ಸಲಗಿ ಗ್ರಾಮದ ದಶರಥ್ ಮಾದರ್, ಆಲ್ಮಟ್ಟಿಯ ಶಿವಾನಂದ್ ನಂದಿಕೋಲ್ಮಠ್, ಚಿಕ್ಕಬೇವೂರಿನ ಸುನಿಲ್ ನಾವೆ, ತಡಲ್ಗಿ ಗ್ರಾಮದ ಶಿವಕುಮಾರ್ ಹೊಸಟ್ಟಿ, ವಿಜಯಪುರದ ಮೊಹಮ್ಮದ್ ರಫೀಕ್ ನದಾಬ್ ಹಾಗೂ ಗೋರ್ನಾಳ್ ಗ್ರಾಮದ ವಿಜಯಲಕ್ಷ್ಮಿ ತೋನ್ಶಾಳ್ ಇದೀಗ ಬಂಧಿತ ಆರೋಪಿಗಳು. रात में सुनने के बाद में सुबह 6 बजे किडनैप करे को मालूम होने के बाद मैं सुबह 6 बजे आए यहाँ पुलिस स्टेशन को। आए तक 4 चैनल वाले थे, उनको मिलने के बाद में उन्होंने जरा हमला बहुत हेल्प करे और कलकरी साहब के पास सीपीआई कलकरी साहब के पास जाओ बोले। वहाँ जाकर बैठने के बाद में 48 घंटे के अंदर आरोपी को ढूंढ को लाए। गोवा को गए 900 साढ़े 900 किलोमीटर रनिंग कर को 48 घंटे के अंदर आरोपियों को पकड़ को लेकर आए। हमारे बच्चे को भी सही सलामत पहुंचाए हमारे तक। ಗಾಂಧಿ ಚೌಕ್ ಪೊಲೀಸರ ಕಾರ್ಯಾಚರಣೆಗೆ ಸಾಹಿಲ್ ಕುಟುಂಬದವರು ಧನ್ಯವಾದಗಳನ್ನ ತಿಳಿಸಿದ್ದಾರೆ. जान से मारने की धमकी दिए। ये बात हमने समझा नहीं। हमें 2 दिन एक रात तो एक दिन में बहुत सोचे कहाँ जाना, किधर जाना, किससे पूछना। हमें धैर्य नहीं नहीं होने बाद नहीं हो, हमें डरते जाकू गांधी चौक पुलिस स्टेशन में जाकू बोले। मैं वहाँ जाकू बड़े साहब मिलने में उनको सामने बोले। उन्होंने ले लोकेशन, फोन का लोकेशन ले को ढूंढ को काढ़े, रात को 12-1 बजे ढूंढ को काढ़े मेरे बेटे को। ಒಟ್ಟಾರೆ ಈ ಹನಿಯನ್ನ ಮೆಚ್ಕೊಂಡು ಹೋದವರೆಲ್ಲ ಒಂದಲ್ಲ ಒಂದು ಸಮಸ್ಯೆಗೆ ಸಿಲುಕಾಕೊಂಡಿದ್ದಾರೆ. ಆದ್ರೆ ಹನಿ ಟ್ರ್ಯಾಪ್ ಮಾಡುತ್ತಿದ್ದ ಗ್ಯಾಂಗ್ ಇದೀಗ ತಗಲಾಕೊಂಡಿದೆ. ಪೊಲೀಸರು ಇವರ ಬಗ್ಗೆ ಇನ್ನಷ್ಟು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಕಣ್ರಿ. ಹನಿ ಟ್ರ್ಯಾಪ್ ಮಾಡಿ ಕಿಡ್ನಾಪ್ ಮಾಡಿದ ಗ್ಯಾಂಗ್ಗೆ ಸರಿಯಾದ ಶಿಕ್ಷೆ ಆಗಲಿ ಅನ್ನೋದೇ ಸಾಹಿಲ್ ಮನೆಯವರ ಒತ್ತಾಯ. ಬಿಗ್ ಟಿವಿ ಕರ್ನಾಟಕ, ವಿಜಯಪುರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.